ಓಂ ಸ್ಮೃತೇಶ್ಚ ಓಂ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಇತ್ಯಾದಿ ಸ್ಮೃತೇಶ್ಚ ನ ಚ ಅಪ್ರಾಮಾಣಿಕಂ ಕಲ್ಪ್ಯಂ. ಮೊದಲಿಗ ತತ್ವ ಪ್ರದೀಪವನ್ನೇ ಗಮನಿಸೋಣ. ಸ್ಮೃತೇಶ್ಚ ಸರ್ವಭೂತಗಳಲ್ಲಿಯೂ ಇರುವಂತಹ ಜೀವ ಯಾರು ಅಂತ ಈಗೊಂದು ಜಿಜ್ಞಾಸೆ ನಡೆದಿದೆ. ಅಲ್ಲಿ ಇರುವಂತಹ ಸರ್ವಭೂತಗಳಲ್ಲಿ ಇರುವಂತಹವನು ಪರಮಾತ್ಮನೇ ಹೊರತು ಜೀವ ಅಲ್ಲ. ತತ್ವ ಪ್ರಕಾಶಿಕ ನಾನು ನೋಡ್ತಾ ಇಲ್ಲ, ತತ್ವ ಪ್ರದೀಪ ನೋಡ್ತಾ ಇದ್ದೇನೆ. ಮೊದಲು ಅದನ್ನು ಗಮನಿಸಿ. ಸ್ಮೃತೇಶ್ಚ ಇತಶ್ಚ ಇದು ಒಂದು ಕಾರಣದಿಂದ, ಮತ್ತೊಂದು ಕಾರಣದಿಂದ ನ ಸರ್ವೇಷು ಭೂತೇಷು ಉಚ್ಯಮಾನಃ ಎಲ್ಲಾ ಭೂತಗಳಲ್ಲೂ ಇದ್ದಾನೆ ಅಂತ ಉಪನಿಷತ್ತಿನಲ್ಲಿ ವರ್ಣಿತನಾದವನು ಪರಮಾತ್ಮನಃ ಅನ್ಯಃ ನ, ಪರಮಾತ್ಮನಿಗಿಂತ ಕೆಳಗಿನವನಲ್ಲ, ಪರಮಾತ್ಮನಿಗಿಂತ ಭಿನ್ನನಾದವನು ಅಲ್ಲ ಅಂತ ತಾತ್ಪರ್ಯ. ನಾಪಿ ಜೀವ ಸಹ ಪರಮಾತ್ಮ. ಇನ್ನ ಆ ಜೀವನನ್ನೇ ಪರಮಾತ್ಮ ಅಂತ ಹೇಳಿಬಿಡೋಣ, ಹಾಗೂ ಒಂದು ಅವ್ರು ಹೇಳೋ ಪ್ರಯತ್ನದಲ್ಲಿ ಇದ್ರಲ್ಲ, ಹಿಂದಿನ ಸೂತ್ರದಲ್ಲಿ ಬಂದಿತ್ತು. ಬ್ರಹ್ಮನನ್ನೇ ಪರಮಾತ್ಮ ಅಂತ ಹೇಳಬೇಕೆ ಹೊರತು ಜೀವನನ್ನೇ ಪರಮಾತ್ಮ ಅಂತ ಯಾವ ಕಾರಣಕ್ಕೂ ಕೂಡ ಹೇಳಬಾರದು. ಯತಃ ಸ್ಮೃತವು ಸರ್ವಭೂತ ಹೃದಯಸ್ಥತ್ವಂ ಸರ್ವಾಧಾರತ್ವಂ ಚ ಪರಮಾತ್ಮನಃ ಉಕ್ತಂ. ಸ್ಮೃತಿಗಳಲ್ಲಿ ಇಲ್ಲಿವರೆಗೆ ಶ್ರುತಿಗಳನ್ನು ನೋಡಿದ್ದೇವೆ. ಈಗ ಸ್ಮೃತಿಗಳಲ್ಲಿ ನಾವು ಗಮನಿಸಿದರೆ ಸರ್ವಭೂತ ಹೃದಯಸ್ಥತ್ವಂ ಎಲ್ಲಾ ಭೂತಗಳಲ್ಲಿಯೂ ಇರುವಂಥವನು ಮತ್ತು ಎಲ್ಲರಿಗೂ ಆಧಾರನಾದವನು ಪರಮಾತ್ಮ ಅಂತಲೇ ವರ್ಣನೆ ಮಾಡಿದ್ದಾರೆ ಹೊರತು ಬೇರೆ ಇನ್ಯಾರಿಗೂ ಕೂಡ ಅದನ್ನ ವರ್ಣನೆ ಮಾಡಲಿಲ್ಲ. ಏತು ಅದನ್ನೇ ಸ್ಮೃತಿಯನ್ನು ನೋಡಬೇಕು. ಅಲ್ಲಿ ತತ್ವ ಪ್ರದೀಪಕಾರರು ಅವೆರಡಕ್ಕೂ ಅರ್ಥ ಹೇಳಲಿಲ್ಲ. ಭಗವದ್ಗೀತಾದ್ದು ಬಹಳ ಪ್ರಸಿದ್ಧವಾದದ್ದು. ಗುಡಾಕೇಶ ಅಂತ ಅರ್ಜುನನಿಗೆ ಕೃಷ್ಣ ಸಂಬೋಧನೆ ಮಾಡಿದ್ದು. ಅಹಮಾತ್ಮ ಗುಡಾಕೇಶ, ಗುಡಾಕೇಶ ಅರ್ಜುನನೇ, ಸರ್ವಭೂತಾಶಯ ಸ್ಥಿತ ಅಹಂ ಆತ್ಮ ಅಥವಾ ಅಹಂ ಆತ್ಮ ಸರ್ವಭೂತ ಆಶಯ ಸ್ಥಿತ. ಆತ್ಮ ಸರ್ವತ್ರ ವ್ಯಾಪ್ತನಾದ ಅಹಂ ನಾನು ಸರ್ವಭೂತಾಶಯ ಸ್ಥಿತ, ಎಲ್ಲ ಭೂತರಲ್ಲಿ ಕೂಡ ಇದ್ದೇನೆ ಅಂತ ಅದರ ತಾತ್ಪರ್ಯ. ಅವರ ಆಶಯ ಅಂದರೆ ಹೃದಯ ಗುಹಾಶಯ, ಹೃದಯ ಗುಹ, ಅದರಲ್ಲಿದ್ದೇನೆ ಅಂತ ಅದರ ತಾತ್ಪರ್ಯ. ಮತ್ತೆ ಗಾಮಾವಿಷ್ಯ, ಗೋ ಅಂದರೆ ಈ ಪೃಥ್ವಿಯನ್ನು ಆಶ್ರಯಿಸಿಕೊಂಡು ಭೂತಾನಿ ಧಾರಯಾಮಿ, ಸರ್ವಭೂತಗಳನ್ನು ಕೂಡ ಧರಿಸಿದ್ದೇನೆ. ಅಹಂ ಓಜಸ, ನನ್ನ ಶಕ್ತಿಯಿಂದ ನಾನು ಧರಿಸಿದ್ದೇನೆ ಅಂತ ಅದರ ತಾತ್ಪರ್ಯ. ನಚ ಅಪ್ರಾಮಾಣಿಕಂ ಕಲ್ಪ್ಯಂ ಅಂತ ಆಚಾರ್ಯರ ಮಾತೊಂದಿದೆ ಭಾಷ್ಯದಲ್ಲಿ. ಅಪ್ರಾಮಾಣಿಕವಾದನ್ನು ಕಲ್ಪನೆ ಮಾಡಬೇಡಿ. ಅದೇನು ಅಪ್ರಾಮಾಣಿಕವಾದದ್ದು? ಅದಕ್ಕೆ ಎಲ್ಲ ಥರದ ವ್ಯಾಖ್ಯಾನಗಳನ್ನು ಮಾಡಬಹುದು. ತ್ರಿವಿಕ್ರಮ ಪಂಡಿತರು ಸಾಧ್ಯವಾದಷ್ಟು ಎಲ್ಲ ರೀತಿಯಿಂದಲೂ ಕೂಡ ಅದನ್ನು ಅವರು ಹಿಗ್ಗಿಸ್ತಾರೆ. ಏನದು? ಮೊದಲನೇದಾಗಿ ಇದು ನಾನು 3-4 ಅರ್ಥ ಹೇಳ್ತಾರೆ. ಏತು ಜೀವಪ್ರಯೋ ವ್ಯಾವಹಾರಿಕ ಭೇದವಾದೀನಿ ಸೂತ್ರಾಣಿ ಏತಾನಿ ಯೋಜಯಂತೆ ತದ್ ವ್ಯಪೋಹಾರ್ಥಮಾಹ ನಜ ಅಪ್ರಾಮಾಣಿಕವಿದೆ. ಈಗ ಅದ್ವೈತಿಗಳಲ್ಲಿ ಕೆಲವರು ಜೀವ ಮತ್ತು ಪರಯೋ, ಪರ ಅಂದರೆ ಪರಬ್ರಹ್ಮ, ಅವರಿಬ್ಬರಿಗೂ ಕೂಡ ವ್ಯಾವಹಾರಿಕ ಭೇದವಿದೆ ಅಂತ ಹೇಳ್ತಾರೆ. ಆ ವ್ಯಾವಹಾರಿಕ ಭೇದವನ್ನೇ ಸೂತ್ರಗಳು ಪ್ರತಿಪಾದನೆ ಮಾಡ್ತವೆ ಅಂತ ಕೆಲವರು ಹೇಳೋರಿದ್ದಾರೆ. ತದ್ವ್ಯಪೋಹಾರ್ಥಂ, ಅವರ ಆ ವಾದವನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರ ನಜ ಅಪ್ರಾಮಾಣಿಕಂ ಕಲ್ಪ್ಯಂ, ಅಪ್ರಾಮಾಣಿಕವಾದ ಯಾವುದನ್ನೂ ಕಲ್ಪನೆ ಮಾಡಬೇಡಿ, ಯಾವುದೂ ಕೂಡ ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ವೇ ಅಲ್ಲ. ವ್ಯಾವಹಾರಿಕ ಭೇದವನ್ನು ಒಪ್ಪುವುದು ಕೂಡ ನಮಗೆ ಯೋಗ್ಯ ಅಲ್ಲ ಅಂತ ಅರ್ಥ. ಅದನ್ನು ನಾವು ಹಿಂದೆ ಬೇಕಾಷ್ಟು ಕಡೆ ನೋಡಿದ್ದೀವಿ. ಸ್ವಲ್ಪ ಅದನ್ನು ವಿವರಿಸ್ತೇನೆ, ಅದರದ್ದು ಪರಿಚಯ ಇದ್ದವರಿಗಾಗಿ. ಇದೆಲ್ಲ ಖಂಡನತ್ರಯದಲ್ಲಿ ಬೇಕಾಷ್ಟು ಬಂದಿದೆ. ಅವರು 3 ಥರದ ಸಂಗತಿಗಳನ್ನು ಒಪ್ತಾರೆ. ಒಂದು ಪಾರಮಾರ್ಥಿಕ ವಸ್ತು, ಇನ್ನೊಂದು ವ್ಯಾವಹಾರಿಕ ವಸ್ತು, ಮತ್ತೊಂದು ಪ್ರಾತಿಭಾಸಿಕ ವಸ್ತು ಅಂತ. ಪಾರಮಾರ್ಥಿಕ ಅಂದ್ರೆ ಪರಬ್ರಹ್ಮನೇ ಪಾರಮಾರ್ಥಿಕ. ಪಾರಮಾರ್ಥಿಕ ಅಂದ್ರೆ ಅತ್ಯಂತ ಪರಮಾರ್ಥವಾದ ಅಲ್ಟಿಮೇಟ್ ಟ್ರುತ್ ಅಂತ ನಾವೇನು ಹೇಳ್ಬೋದಲ್ಲ, ಅದೇ ಮೂಲ ಸತ್ಯ. ಯಾವ ಕಾಲಕ್ಕೂ ಅದು ಅಸತ್ಯ ಆಗೋದಿಲ್ಲ. ಹಿಂದೆಂದೂ ಅಸತ್ಯವಾಗಲಿಲ್ಲ, ಇವತ್ತು ಅಸತ್ಯ ಅಲ್ಲ, ಮುಂದೂ ಕೂಡ ಅಸತ್ಯ ಅಲ್ಲ. ಅದನ್ನೇ ಪಾರಮಾರ್ಥಿಕ ಸತ್ಯ ಅಂತ ಹೇಳೋದು. ಇನ್ನು ವ್ಯಾವಹಾರಿಕ ಸತ್ಯ ಅಂತ ಹೇಳೋದಕ್ಕಿಂತ ಮುಂಚೆ ಆ ಕೊನೆಯದೊಂದನ್ನು ಹೇಳ್ತೇನೆ, ಪ್ರಾತಿಭಾಸಿಕ ಸತ್ಯ ಅಂತ. ನೋಡಿ, ಪಾರಮಾರ್ಥಿಕ ಸತ್ಯ ಅಂದ್ರೆ ಏನಂತ ನಾನು ಹೇಳಿದೆ. ಪರಮಾರ್ಥ ಅಂದ್ರೆ ತತ್ವ ಅಂತ ಅರ್ಥ.
ಪೂರ್ಣವಾಗಿ ಯಾವುದು ಸತ್ಯವೋ, ತಾತ್ವಿಕವಾಗಿ ಕೊನೆ ತನಕನೂ ಯಾವುದು ಸತ್ಯವೋ ಅದು ಪಾರಮಾರ್ಥಿಕ ಸತ್ಯ. ಪ್ರಾತಿಭಾಸಿಕ ಸತ್ಯ ಅಂತ ಮೂರನೇದನ್ನು ಮೊದಲು ಹೇಳ್ತಾನೆ. ನಡುವಿನ ವ್ಯಾವಹಾರಿಕ ಸತ್ಯವನ್ನು ಆಮೇಲೆ ಹೇಳ್ತಾನೆ. ಪ್ರಾತಿಭಾಸಿಕ ಸತ್ಯ ಅಂದ್ರೆ ಪ್ರತಿಭಾಸ ಅಂದ್ರೆ ತೋರುವುದು ಅಂತ ಅರ್ಥ. ತೋರಿಕೆ ಆ ಕಾಲದಲ್ಲಿ ಮಾತ್ರ ಯಾವುದು ಸತ್ಯವೋ ಅದನ್ನು ಪ್ರಾತಿಭಾಸಿಕ ಸತ್ಯ ಅಂತ ಹೇಳ್ತಾರೆ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಂಡಿತು, ಹಗ್ಗದಲ್ಲಿ ಹಾವು ಕಂಡಿತು. ಅದು ಆ ತೋರುವ ಕಾಲದಲ್ಲಿ ಮಾತ್ರ ಅಲ್ಲಿ ಪ್ರತಿಭಾಸ ಅಂದ್ರೆ ತೋರುವುದು. ಪ್ರಾತಿಭಾಸಿಕ ತೋರುವಷ್ಟೇ ಸತ್ಯ ಅದಕ್ಕಿಂತ ಹೆಚ್ಚಿನ ಸತ್ಯ ಅದಕ್ಕಿಲ್ಲ. ತೋರಿಕೆಗಿಂತ ಹೊರತಾದ ಸತ್ಯ ಅದಕ್ಕಿಲ್ಲ. ಆದ್ರಿಂದ ಅದನ್ನು ಪ್ರಾತಿಭಾಸಿಕ ಸತ್ಯ ಅಂತ ಹೇಳ್ತಾರೆ. ಒಂದು ಕಡೆ ಭಗವಂತ ಇದ್ದಾನೆ, ತ್ರಿಕಾಲ ಸತ್ಯ. ಮತ್ತೊಂದು ಕಡೆ ತೋರುವ ಕಾಲದಲ್ಲಿ ಸತ್ಯ ಅಂತ ಕರೆಸಿಕೊಂಡಿರುವಂತ ಹಗ್ಗ ಮತ್ತೆ ಬೆಳ್ಳಿ ಕಪ್ಪೆ ಚಿಪ್ಪು ಇವೆ. ಇವತ್ತರ ನಡುವೆ ಈ ಜಗತ್ತಿದೆ. ಜಗತ್ತು ಅವ್ರ ದೃಷ್ಟಿಯಲ್ಲಿ ಪರಮಾತ್ಮನಂತೆ ಪಾರಮಾರ್ಥಿಕ ಸತ್ಯ ಅಲ್ಲ. ಮತ್ತಿನ್ನು ಹಾಗಾದ್ರೆ ಈ ಕಪ್ಪೆ ಚಿಪ್ಪಿನಲ್ಲಿ ಕಂಡು ಬೆಳ್ಳಿಯಂತೆ, ಹಗ್ಗದಲ್ಲಿ ಕಂಡು ಹಾವಿನಂತೆ ಪ್ರಾತಿಭಾಸಿಕ ಸತ್ಯವೂ ಅಲ್ಲ. ಮತ್ತಿನ್ನೇನು ಹಾಗಾದ್ರೆ ಈ ಜಗತ್ತು? ಇದು ಇವೆರಡಕ್ಕಿಂತ ಹೊರತಾದದ್ದು ನಮ್ಮ ಜೀವಮಾನದ ಉದ್ದಕ್ಕೂ ಇರುವಂಥದ್ದು. ಪ್ರಾಯ ಹಿಂದಿನ ಜನ್ಮ ಮುಂದಿನ ಜನ್ಮ ಇದಕ್ಕೆಲ್ಲದಕ್ಕೂ ಕೂಡ ಇರುವಂಥದ್ದು. ಅದ್ವೈತಿಗಳೇ ಆದರೂ ಕೂಡ ಅವರು ಪುನರ್ಜನ್ಮ ಕರ್ಮ ಇತ್ಯಾದಿಗಳನ್ನು ಒಪ್ತಾರಲ್ಲ. ಜಗನ್ಮಿಥ್ಯ ಅಂತ ಹೇಳಲಿಕ್ಕೆ ಜೀವ ಅವನು ಪರಮಾತ್ಮನ ಪ್ರತಿಬಿಂಬ, ಜೀವೋ ಬ್ರಹ್ಮೈವನಾಪರ ಅಂತ ಅವ್ರು ಏನ್ ಬೇಕಾದ್ರೂ ಹೇಳಿ, ಉಳಿದಿದ್ದೆಲ್ಲ ಕರ್ಮ, ಸ್ವರ್ಗ, ನರಕ, ಹಿಂದಿನ ಜನ್ಮ ಮುಂದಿನ ಜನ್ಮ ಇತ್ಯಾದಿಗಳನ್ನು ಒಪ್ಪಬೇಕಲ್ಲ. ಅಂತೂ ಈ ಜಗತ್ತಿಗೆ ನಮಗೆಲ್ಲರಿಗೂ ಕೂಡ ದೀರ್ಘವಾದ ಒಂದು ಇತಿಹಾಸ ಇದೆಯಲ್ಲ. ಈ ದೀರ್ಘವಾದ ಅಸ್ತಿತ್ವ ಏನಿದೆಯಲ್ಲ, ಇದನ್ನೇ ವ್ಯಾವಹಾರಿಕ ಸತ್ಯತ್ವ ಅಂತ ಅವರು ಹೇಳೋದು. ಪರಮಾತ್ಮನನ್ನ ಕಂಡ ಮೇಲೆ, ಅಪರೋಕ್ಷ ಜ್ಞಾನ ಆದ್ಮೇಲೆ ಈ ಜಗತ್ತೆಲ್ಲ ಅಸತ್ಯ ಅಥವಾ ಇದು ಬಾಧಿತ ಅಂತ ಅವ್ರಿಗೆ ಗೊತ್ತಾಗಿಬಿಡ್ತದೆ. ಆದ್ರೆ ಅಲ್ಲಿ ತನಕ ಇದೆಯಲ್ಲ, ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿಯಂತೆ ಕೇವಲ ಒಂದು 4-6 ನಿಮಿಷದ ಸತ್ಯ ಅಲ್ಲ. ಹಗ್ಗದಲ್ಲಿ ಕಂಡ ಹಾವಿನಂತೆ ಕೂಡ ಅಲ್ಲ. ಆದ್ರಿಂದ ವ್ಯಾವಹಾರಿಕ ಸತ್ಯ ಅಂತ ಹೇಳ್ತಾರೆ. ಹೀಗೆ ಒಟ್ಟು ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ ಮತ್ತು ಪ್ರಾತಿಭಾಸಿಕ ಸತ್ಯ ಅಂತ 3 ಸತ್ಯಗಳಾಗಲ್ಲ. ಈ ಭೇದ ಇದೆಯಲ್ಲ, ಜೀವ ಮತ್ತು ಈಶ್ವರರ ನಡುವೆ ಭೇದ ಇದೆ. ಇದು ನೋಡಿ ಅವ್ರು ಒಪ್ತಾರೆ. ಪಾರಮಾರ್ಥಿಕ ಭೇದ ಇಲ್ಲ. ಪಾರಮಾರ್ಥಿಕ ಭೇದ ಇದ್ಬಿಟ್ರೆ ಅದೆಂದೂ ಹೋಗೋದೇ ಇಲ್ಲ. ಹಿಂದೂ ಆ ಭೇದವು ಎಂದೆಂದಿಗೂ ಇತ್ತು, ಇಂದಿಗೂ ಇರ್ತದೆ, ಮುಂದೆಂದಿಗೂ ಅದು ಭೇದ ಇದ್ದೇ ಇರ್ತದೆ ಅಂತ ಆಗ್ತದೆ. ಆದ್ದರಿಂದ ಜೀವ ಮತ್ತು ಪರಬ್ರಹ್ಮರ ನಡುವೆ ಪಾರಮಾರ್ಥಿಕ ಭೇದ ಇಲ್ಲ. ಪ್ರಾತಿಭಾಸಿಕ ಭೇದವೂ ಅಲ್ಲ ಅದು. ಪ್ರಾತಿಭಾಸಿಕ ಭೇದ ಅಂತಾದ್ರೆ ಕೆಲವೇ ನಿಮಿಷಗಳು, ಒಂದೆರಡು ದಿನದ್ದು, ಒಂದು ಅರ್ಧ ಗಂಟೆದ್ದು, ಆಮೇಲೆ ಆ ಭೇದ ಹೊರಟೋಗ್ಬೇಕಾಗ್ತದೆ. ಅದು ಹಾಗೂ ಅಲ್ಲ. ಇನ್ನೇನಿದು? ಇದು ವ್ಯಾವಹಾರಿಕವಾದ ಭೇದ. ಜೀವ ಎಂದಿನಿಂದ ಸೃಷ್ಟಿಯಲ್ಲಿದ್ದಾನೋ, ಅನೇಕ ಜನ್ಮಗಳನ್ನೇನು ಅನುಭವಿಸ್ತಾ ಇದ್ದಾನೆ, ಇದೆಲ್ಲ ಮುಗಿಸಿ ಆತ ನಾಳೆ ಮುಕ್ತನಾಗುವವರೆಗೂ ಈ ವ್ಯಾವಹಾರಿಕ ಭೇದ ಅಂತಲೂ ಇದ್ದೇ ಇರ್ತದೆ. ಆ ವ್ಯಾವಹಾರಿಕ ಭೇದವನ್ನೇ ಈ ಸೂತ್ರಗಳು ಹೇಳ್ತವೆ. ಎಲ್ಲಿ ಅಂದ್ರೆ ಭೇದ ವಿಪದೇಶ ಇತ್ಯಾದಿ ಸೂತ್ರಗಳಲ್ಲಿ ಎಲ್ಲ ಕಡೆನೂ ಅದನ್ನೇ ಹೇಳ್ತವೆ ಸೂತ್ರಗಳು. ಅಂದ್ರೆ ಇದು ಅಪ್ರಾಮಾಣಿಕ. ಜಗತ್ತಿನಲ್ಲಿ ನಮಗೆ ಪಾರಮಾರ್ಥಿಕ ಅನ್ನೋದು ಗೊತ್ತಿದೆ, ಪ್ರಾತಿಭಾಸಿಕ ಅನ್ನೋದು ಗೊತ್ತಿದೆ. ಸತ್ಯ ಅಸತ್ಯ ಎರಡೇ ಇರೋದು. ಇನ್ನು ವ್ಯಾವಹಾರಿಕ ಸತ್ಯ ಅಂತ ಜಗತ್ತಿನಲ್ಲಿ ಎಲ್ಲೂ ಇಲ್ಲವೇ ಇಲ್ಲ. ಯಾವ ಸಿದ್ಧಾಂತಗಳು ಒಪ್ಪಿಲ್ಲ. ಮತ್ತು ಶ್ರುತಿಯಲ್ಲಿಯೂ ಕೂಡ ಇಷ್ಟೆಲ್ಲ ನೀವು ಹೇಳ್ತಿದ್ದೀರಲ್ಲ, ವ್ಯಾವಹಾರಿಕ ಸತ್ಯ ಅನ್ನೋ ಒಂದು ಶಬ್ದವೂ ಕೂಡ ಶ್ರುತಿಯಲ್ಲಿ ಇಲ್ಲ, ಯಾವ ಪುರಾಣಗಳಲ್ಲೂ ಕೂಡ ಇಲ್ಲ. ಅದರಿಂದ ಅದು ಅಪ್ರಾಮಾಣಿಕವಾದ್ದನ್ನೇ ನೀವು ಕಲ್ಪನೆ ಮಾಡಿದಂಗಾಯ್ತು. ವ್ಯಾವಹಾರಿಕ ಭೇದಸ್ಯ ಮಿಥ್ಯಾತ್ವೇತು ಅಸದ್ಭೇದವಾಚಿತ್ವಾದ ಅಪ್ರಮಾಣಾನಿ ಸೂತ್ರಾಣಿ ಇತ್ಯುಕ್ತಂ ಸ್ಯಾತ್. ಮತ್ತೆ ಬ್ರಹ್ಮಸೂತ್ರಗಳನ್ನ ವ್ಯಾವಹಾರಿಕವಾದ ಭೇದವನ್ನು ಪ್ರತಿಪಾದನೆ ಮಾಡ್ತವೆ ಅಂತ ನೀವು ಹೇಳಬಾರದು. ಆ ಥರ ಅದಕ್ಕೆ ಪ್ರಮಾಣ ಇಲ್ಲ. ಇನ್ನೊಂದು, ನೀವು ಆ ಥರ ಹೇಳಿಬಿಟ್ರೆ ಸೂತ್ರಗಳನ್ನೇ ಪರೋಕ್ಷವಾಗಿ ಅಪ್ರಮಾಣ ಅಂತ ಹೇಳಿದಂಗಾಗ್ತದೆ. ವ್ಯಾವಹಾರಿಕ ಸತ್ಯ ಅಂದ್ರೆ ಏನರ್ಥ? ವ್ಯಾವಹಾರಿಕ ಭೇದ ಅಂದ್ರೆ ಏನು? ಜೀವ ಬ್ರಹ್ಮರ ನಡುವೆ ವ್ಯಾವಹಾರಿಕ ಭೇದವನ್ನು ಶ್ರುತಿ ಹೇಳ್ತದೆ ಅಂತ ನೀವು ಅಂತೀರಲ್ಲ. ವ್ಯಾವಹಾರಿಕ ಭೇದ ಅಂದ್ರೆ ಇಲ್ಲದೇ ಇರುವ ಭೇದ ಅಂತಾನೆ ಅರ್ಥ, ಬೇರೆ ಏನಲ್ಲ. ವ್ಯವಹಾರ ಕಾಲದಲ್ಲಿ, ನಮ್ಮ ಜೀವನ ನಡೆದಿರುವ ಕಾಲದಲ್ಲಿ ಕಾಣುವ ಭೇದ ಅಂತ ನೀವು ಅಂತೀರಿ. ಅಂದ್ರೆ ವಸ್ತುತಃ ಅದು ಇಲ್ಲದೇ ಇರುವ ಭೇದವೇ ಅಲ್ಲ. ವ್ಯಾವಹಾರಿಕ ಭೇದಸ್ಯ ಮಿಥ್ಯಾತ್ವೇತು, ಒಂದು ವೇಳೆ ಅದನ್ನು ಮಿಥ್ಯಾ ಅಂತ ಹೇಳಿದ್ರೆ ಅವಾಗ ನೀವು ಇಲ್ಲದೇ ಇರುವ ಭೇದವನ್ನೇ ಸೂತ್ರಗಳು ಹೇಳ್ತವೆ ಅಂತ ಹೇಳಿದಂಗಾಯ್ತು. ಅಸದ್ಭೇದವಾಚಿತ್ವ, ಆ ಸೂತ್ರಗಳು ಅಪ್ರಮಾಣ ಅಂತ ಆಗಿಬಿಡ್ತದೆ. ಅಲ್ಲಿ ಅಸತ್ವೇತು ಅಂತಿದೆಯಲ್ಲ, ನಾವೊಂದು ಪ್ರಶ್ನೆ ಕೇಳ್ತೇವೆ ಅವ್ರನ್ನ, ಈ ವ್ಯಾವಹಾರಿಕ ಭೇದ ಅಂತ ನೀವೇನು ಮಾತಾಡ್ತಾ ಇದ್ದೀರಲ್ಲ, ಇದು ಸತ್ಯವೋ ಅಸತ್ಯವೋ ಅಂತ. ನೀವು ಮಧ್ವವಿಜಯ ಓದಿದವ್ರಿಗೆ ಗೊತ್ತಿರ್ತದೆ. ಸತ್ಯವೋ ಸತ್ಯ ಸ್ವಿಚ್ಯುತ
ಆ ವ್ಯಾವಹಾರಿಕ ಭೇದವನ್ನು ಸತ್ಯ ಅಂತ ಹೇಳ್ತಿರೋ ಅಸತ್ಯ ಅಂತ ಹೇಳ್ತಿರೋ ಅದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾರೆ. ವ್ಯಾವಹಾರಿಕ ಭೇದವನ್ನು ನೀವು ಸತ್ಯ ಅಂತ ಹೇಳಿ ಬರೋದಿಲ್ಲ. ಸತ್ಯ ಅಂತ ಹೇಳಿಬಿಟ್ರೆ ಪರಬ್ರಹ್ಮ ಒಂದೇ ಸತ್ಯ, ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಸತ್ಯವನ್ನು ಒಪ್ಪಿದಂತ ಆಗ್ತದೆ. ಅದನ್ನು ನೀವು ಅಸತ್ಯ ಅಂತ ಹೇಳಿದ್ರೆ ಅಸತ್ಯವಾದ ಭೇದವನ್ನು ಹೇಳುವ ಮೂಲಕ, ಇಲ್ಲದೇ ಇದ್ದದನ್ನು ಹೇಳುವ ಮೂಲಕ ಸೂತ್ರಗಳೆಲ್ಲ ಅಪ್ರಮಾಣ ಆಗಬೇಕಾಗ್ತದೆ. ಇನ್ನು ಅನಿರ್ವಚನೀಯವಾದದ್ದು ಅಂತ ಇನ್ನೊಂದಿದೆ. ಸತ್ಯ ಅಸತ್ಯ ಅನಿರ್ವಚನೀಯ ಅಂತ ಅವ್ರು ಒಪ್ತಾರೆ, ನಾವು ಒಪ್ಪೋದಿಲ್ಲ. ಹಾಗೆ ಒಪ್ಪಿದ್ರೆ ಏನಾಗ್ತದೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಎಲ್ಲ ಶ್ರೋತೃಗಳಿಗೂ ಕೂಡ ಧನತ್ರಯೋದಶಿ ಹಬ್ಬದ ಮತ್ತು ದೀಪಾವಳಿಯ ನಮಸ್ಕಾರಗಳು ಮತ್ತು ಶುಭಾಶಯಗಳು.